ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಗೈಸ್, ಈ ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ನಾನು ಕೆಲಸ ಮಾಡೋಂಥ ಮೆಡಿಕಲ್ ಹತ್ರದಿಂದ. ಸೊ ಏನಿವತ್ತು ವಿಶೇಷ ಲಾಗ್ ಮಾಡ್ತಾ ಇದ್ದೀನಿ ಅಂತ ಗೈಸ್, ಇವತ್ತು ಲಾಸ್ಟ್ನ ದಿವಸ ನಾವು ಗಣೇಶನ ಕುಣಿಸ್ತಿದ್ದೆ. ಯಾಕಂದರೆ ನಾಳೆ ಗಣೇಶನ ಬಿಟ್ಬಿಡ್ತೀರಿ, ಅದಕ್ಕೆ ಇವತ್ತು ಈ ಥರ ನಾವು ಗಣೇಶನ ಹತ್ರ ಇದ್ದೆ ಒಂಚೂರು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ನೆನ್ನೆ ಎಲ್ಲ ಮಾಡಿದ್ದೀರಿ, ಬಟ್ ಅದನ್ನ ಯಾವುದೂ ವೀಡಿಯೋಸ್ ತೋರಿಸಿಲ್ಲ. ಸೊ ಬನ್ನಿ, ಒಂದು ಸೈಡ್ ವೆಲ್ಕಮ್ ಟು ಮೈ ನ್ಯೂ ಲಾಗ್. ಗೈಸ್ ನೋಡ್ರಿ ಗೈಸ್, ಪೂಜೆ ಎಲ್ಲ ಆಗ್ಬಿಟ್ಟೈತೆ ಗೈಸ್. ಪೂಜೆ ಎಲ್ಲ ಮಾಡ್ಬಿಟ್ಟವ್ರೆ ಗೈಸ್, ನಾವೇ ಲೇಟ್ ಎಂಟ್ರಿ ಹಾಕೊಂಡಿರೋ. ನೋಡ್ರಿ, ನಮ್ಮೂರಲ್ಲಿ ಇನ್ನೊಬ್ರು ಕುಂಚೋರು ಗಣೇಶ್ನು ಅವರೇ ಎತ್ಕೊಂಬಂದು ಇಲ್ಲಿಕ್ಕೆ ಅವ್ರ ಗೈಸ್. ಪೂಜೆ ಆಗೋಗ್ಬಿಟ್ಟೈತೆ, ಪ್ರಸಾದ ಕೊಡ್ತವ್ರೆ ಬರಲಿ. ಗೈಸ್ ನೋಡ್ರಿ ಗೈಸ್, ಪ್ರಸಾದ ಎಲ್ಲರೂ ಜನ ಎಲ್ಲ ತುಂಬೋಗವ್ರೆ. ಊರು ಪಕ್ಕದ ಏರಿಯಾದವ್ರು ಗಣೇಶ್ ಇವತ್ತೇ ಬಿಡ್ತವ್ರೆ ಗೈಸ್. ನಮ್ದು ನಾಳೆ ಬಿಡೋದು. ಸೊ ನೋಡೋಣ, ಎಲ್ಲ ಪ್ರಸಾದಗಳು ಬಡಿಸ್ತವ್ರೆ ಎಲ್ಲರೂ. ಇನ್ನೂ ನಮ್ಮ ಹುಡುಗರು ಟಂಬೆ ಹೊಡಿಯಕ್ಕೆ ಹೋಗೋರೆ, ಅವ್ರು ಟಂಬೆ ಮುಗಿಸ್ಕೊಂಡು ಬರಬೇಕು. ಇವರೆಲ್ಲ ಪ್ರಸಾದ ಮುಗಿಸ್ಬೋದು ಗೈಸ್. ಗಣೇಶನೆಲ್ಲ ಬಿಡ್ತಾ ಇದ್ದೀರಿ, ಇವತ್ತಿಂದ ಏನೋ ಒಂಥರ ಫೀಲಿಂಗ್ ಗೈಸ್ ಗಣೇಶನ ಬಿಡ್ತಿರೋದಕ್ಕೆ. ನಾವೇ ನೋಡ್ರಿ ಎಲ್ಲಿ ಡ್ಯಾನ್ಸ್ಗಳು ಆಡಬೇಕು ಅಂತ ಅಂದ್ಕೊಂಡ್ರೆ, ಬಟ್ ಏನೋ ಬೇಜಾರಕ್ಕೆ ಡ್ಯಾನ್ಸ್ ಆಡೋಕ್ಕೂ ಏನೋ ಮೂಡೇ ಇಲ್ಲ ಆಗಿದೆ. ನೋಡೋಣ ರೀ, ಎಲ್ಲ ಬಂದಮೇಲೆ ಆಡೋದ ಹಿಂಗೇನು ಇಷ್ಟ ಅಂತ ನೋಡೋಣ. ಬರ್ರಿ, ಗಣೇಶನಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಒಂದು 2-3 ಹುಡುಗರು ಅವರೇ ಅಲ್ಲೇನೆ. ಬರ್ರಿ ಹೋಗೋಣ, ಮಾಡ್ಬಿಟ್ಟು ಒಂದೆಲ್ಲ ರೀಲ್ಸ್ ಮಾಡಬೇಕು. ಯಾಕಂದರೆ ನಾವು ಮೊದಲನೇ ವರ್ಷ ಅಲ್ವಾ ಹುಡುಗರೆಲ್ಲ ಸೇರಿಕ್ಕಿರೋದು, ಒಂದು ಮೆಮೊರಿ ಆಗಿರಲಿ ಅಂದ್ಬಿಟ್ಟು. ಸೊ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಗಣೇಶನ ಹತ್ರ ಇದು ಮಾಡೋಣ. ನೋಡಿ, ಬಂದ್ಬಿಟ್ನಿ ಆಲ್ರೆಡಿ. ಹಾಂ ನೋಡ್ರಿ ಗೈಸ್, ಎಲ್ಲ ಕುತ್ಕೊಂಡವ್ರಿ ಇಲ್ಲಿ. ಹಾಂ ತೋರಿಸ್ತೀನಿ ಲಾಸ್ಟ್ ದಿವಸ ಗೈಸ್, ಅದಕ್ಕೆ ನೋಡ್ರಿ ಹುಡುಗರೆಲ್ಲ ಇನ್ನೂ ಎಲ್ಲ ಇಲ್ಲೇ ಇದ್ದೀರಿ ನೋಡಿ, ಬೇಜಾರ ಊಟವ್ರೆಲ್ಲನೂ. ಹಾಂ ಹುಡುಗರೆಲ್ಲ ಡ್ಯಾನ್ಸ್ ಆಗ್ಬಿಟ್ಟು ಸ್ವಲ್ಪ ಟೆಸ್ಟ್ ಮಾಡಂತ ಕುತ್ಕೊಂಡಿದ್ದೀವಿ ಗೈಸ್. ಇವ್ರು ನೋಡಿ, ಇವ್ರು ಡ್ಯಾನ್ಸ್ ಆಡಕ್ಕೆ ಬರೋಕ್ಕಿದ್ದಿಲ್ಲ, ಮಾಮೂಲಿ ಮಾಡ್ತಾನೆ. ಮಚ್ಚನೂ ಡ್ಯಾನ್ಸ್ ಆಡ್ನು ಗೈಸ್, ಇಷ್ಟು ಬೆಳಗೊಂಡು ನೋಡ್ರಿ ಅಪ್ಪ. ಅದೇ ಇವನು ಬಂದು ಡ್ಯಾನ್ಸ್ ಆಡಿಲ್ಲ ಗೈಸ್. ಡ್ಯಾನ್ಸ್ ಎಲ್ಲ ಆಡ್ಬಿಟ್ಟು ಸುಸ್ತಾಗಿ ಕುತ್ಕೊಂಡಿದ್ದೀರಿ. ಚಿಕ್ಕ ಹುಡುಗರು ಆಡ್ತವ್ರು ಒಳಗಡೆ ಡ್ಯಾನ್ಸು. ಹೊರಗೆ ನೋಡೋಣ, ಆಮೇಲೆ ಡ್ಯಾನ್ಸಿಗೆ ಹೋಗ್ಬೇಕು. ನನಗೆ ಬೇಗ ಇಟ್ಬಿಟ್ಟು ಸಿಕ್ಕಾಪಟ್ಟೆ ಕೆಲಸ ಇಲ್ಲ ಐತಲ್ಲ, ಈ ಥರ ಗಣೇಶನ್ ಬಿಡ್ತೀರಲ್ಲ, ಅದಕ್ಕೆ ನೋಡೋಣ ಗೈಸ್. ನೋಡ್ರಿ, ಟೈಮ್ ಇವಾಗ 12 ಗಂಟೆಗೆ ದಾಳಂಬಡಿ ಸುಲ್ಕೊಂಡು ತಿಂತಾ ಇದ್ದೀವಿ ಗೈಸ್. ಯಾಕಂದ್ರೆ ಇವತ್ತು ಲಾಸ್ಟ್ ದಿವಸ, ನಾಳೆಯಿಂದ ಎಲ್ಲ ಮನೆಗಳಾಗಿ ಇರ್ತೀರಿ. ನೋಡ್ರಿ, ಇವ್ನಿಗೆ ಪಣ ಹಾಕೋರು ಬರಲ್ಲ, ನೋಡಿ ಪಾಪ ಅವನು ಮನೆಗಿರ್ತಾನೆ, ಇವನು ಮನೆಗಿರ್ತಾನೆ. ಅದಕ್ಕೆ ಇವತ್ತು ಲಾಸ್ಟ್ ದಿವಸ ಅಂದ್ಬಿಟ್ಟು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ.
ಗೈಸ್ ಇವಾಗ ಇಲ್ಲಿಂದ ಮನೆ ತಗ ಹೋಗ್ತಾ ಇದ್ದೀರಾ ನೋಡಿ, ಇವರೆಲ್ಲ ಇಲ್ಲೇ ಮಲ್ಕೊಂತಾರೆ. ನಾನು ಮತ್ತು ಪಜ್ಜು ಹೋಗ್ತಾ ಇದ್ದೀನಿ ಮನೆಯಾಗ. ವ್ಲಾಗ್ನ ಬೆಳಗಿಂದ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಗುಡ್ ನೈಟ್ ಗೈಸ್. ಬೆಳಗ್ಗೆ ಎದ್ದೆ ಅಲ್ಲಿಂದ ಸೀದಾ ಇವಾಗ ಇದು ಡೆಕೋರೇಷನ್ ಇದ್ರತ್ತೆ ಬಂದಿದ್ದೀರಿ. ನಮ್ಮ ಗಣೇಶನ ಜಾಸ್ತಿ ದೊಡ್ಡದಾಗಿದೆ. ಡೆಕೋರೇಷನ್ ಯಾವ್ದು ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಅದಕ್ಕೆ ನಮ್ಮೂರಲ್ಲಿ ಡೇ ಏನಾಯ್ತು ಮೂಡ್ತೇನೆ ಅಂತ ಒಬ್ರು ಅಲ್ಲಿ ಬಂದಿದ್ದೀರಿ ನೋಡಿ. ಇದೆ ಅವ್ರ ಶೆಡ್ಡು. ಆಯ್ಬ್ರೋ ಶೆಡ್ ಹತ್ರ ಬಂದಿದ್ದೀರಿ. ನಾವು ಅವನ್ ಹೇಳ್ಕೋವನ್ ಅಂತೀವ, ಬರ್ಬೇಕು ಅವನ್ನ ಬರ್ರಿ ಹೋಗೋಣ. ಟೀ ಶರ್ಟ್ಗಳು ತಗೊಳಕ್ಕೆ ಎಲ್ಲ ಹೆಸರು ಬರ್ಕೊಂತವ್ ನೋಡ್ರಿ ಗೈಸ್ ಕುತ್ಕೊಂಡು. ಹರ್ಷ ನೋಡ್ರಿ ಗೈಸ್ ಒಂದು ಮಾತು ಕೂಗಿಲ್ಲ, ಟೀ ಕುಡಿ ಅಂದ್ಬಿಟ್ಟು ಒಬ್ಬನೇ ಕುಡಿತವನೆ. ಒಂದು ಮಾತು ಕೂಗಿಲ್ಲ. ಟೀ ಶರ್ಟ್ಗಳೆಲ್ಲ ಎಷ್ಟು ಬೇಕಂಬಿಟ್ಟು ಲೆಕ್ಕ ಸಿಕ್ಬೇಕಲ್ಲ, ಅದಕ್ಕೆಲ್ಲ ನೀಟಾಗಿ ಬರ್ಕೊಂತವನು ಬರತ್ತನ್ನ. ಹೊಸದು R15 ಕೊಡ್ಸಂಬೋದು. ಇಲ್ಲೋಣಮ್ಮ ಹಿಂಗೆ ಇಲ್ಲೋಣ ಹರ್ಷನ್ ಮಗಳು ಗೈಸ್. ಒಳ್ಳೆ ಗಾಡಿ ಕೊಡಿಸ್ಬಿಟ್ಟವನೆ. ಇಲ್ಲಿಂದ ಎಲ್ಲ ನೀಟಾಗಿ ಎಲ್ಲನೂ ಬರ್ಕೊಂಡು ದೊಡ್ಡ ಬ್ಲಾಕ್ಗೆ ಹೋಗಿ ಆರ್ಡ್ರ್ ಕೊಡ್ಬೇಕು. ಇನ್ನು ಆರ್ಡರ್ ಕೊಡಬೇಕು. ನೋಡೋಣ ಸ್ವಲ್ಪ ಜನ ಕೆಲ್ಸಕ್ಕೆ ಹೊಡ್ಬಿಡ್ತಾರೆ ಒಂದೊಂದು ಕಡೆ. ನಾನೇನು ಮಾಡ್ತೀನಿ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್. ಟೀ ಶರ್ಟ್ಗಳೆಲ್ಲ ಎಷ್ಟು ಬೇಕಂಬಿಟ್ಟು ಲೆಕ್ಕ ತಗೊಂಡು ನಾನು ಪಜ್ಜು ಎಷ್ಟು ದಸರಾಪುರ್ಗೆ ಹೋಗ್ತಾ ಇದ್ದೀನಿ ಆರ್ಡ್ರ್ ಕೊಡೋಕ್ಕೆ. ಆಲ್ರೆಡಿ ಟೀ ಶರ್ಟ್ ರೆಡಿ ಇದ್ದಂತೆ. ಅಕಸ್ಮಾತ್ ರೆಡಿ ಇದೆ ಹಂಗೆ ಟೀ ಶರ್ಟ್ ಎತ್ಕೊಂಡು ಹೋಗ್ಬಿಡೋದು. ಫಸ್ಟು ಇಲ್ಲ ಟಿಫನ್ ಹೋಗ್ಬಿಡೋದು ಅಲ್ವಾ ಗೈಸ್. ಇವಾಗ ಬಂದು ದೊಡ್ಡಬಳ್ಳಾಪುರದ ಹತ್ರ ಬರೀ ಹೋಗ್ಬಿಟ್ಟು ಟೀ ಶರ್ಟ್ ಪ್ರೈಸು ಎಲ್ಲನೂ ವಿಚಾರಿಸೋಣ. ಟೀ ಶರ್ಟ್ ಕಲೆಕ್ಷನ್ ಎಲ್ಲ ಇಲ್ಲೇ ಆಚರಣೆ ಮಡಗೋರೆ. ಗೈಸ್ ಟೋಟಲ್ ಆಗಿ 131 ಟೀ ಶರ್ಟ್ಸ್ನ ಬುಕ್ ಮಾಡಿದ್ದೀರಿ. ನಾನು ಒಂದು ಹಾಫ್ ಆನ್ ಅವರ್ ಎಲ್ಲ ಪ್ಯಾಕ್ ಮಾಡಿಬಿಡ್ತಾರೆ ಒಂದೇ ಸಲ. ಇಲ್ಲಿಂದ ತೊಗೊಂಡೋಗ್ಬಿಡೋಣ ನೋಡಿರಿ. ಇದೇ ಅಂಗಡಿಯಲ್ಲಿ ನಾವು ಇವಾಗ ಬುಕ್ ಮಾಡಿರೋದು. ಇವಾಗ ಹೋಗ್ಬಿಟ್ಟು ಟಿಫನ್ ಮಾಡ್ಬೇಕಂತ ಹೇಳಿ ನಾನು ಇನ್ನೂ ಟಿಫನ್ ಕೂಡ ಮಾಡಿಲ್ಲ. ಇವಾಗ ಹೋಗ್ಬಿಟ್ಟು ಫಸ್ಟು ಟಿಫನ್ ಮಾಡಬೇಕು. ನಾವು ಟಿಫನ್ ಮಾಡ್ಕೊಂಡು ಓಡೋಷ್ಟೊತ್ತಿಗೆ ಟೀ ಶರ್ಟ್ ಕೂಡ ಎಲ್ಲ ಪ್ಯಾಕ್ ಆಗುತ್ತೆ. ಆರೆಂಜ್ ಕಲರ್ ಟೀ ಶರ್ಟ್ ಬುಕ್ ಮಾಡಿದ್ದೀರಿ ಎಲ್ಲರಿಗೂ. ಹೋಗ್ತಾ ಇದ್ದೀರಿ ಇವಾಗ ಹೋಗ್ಬಿಟ್ಟು ಟಿಫನ್ ಮಾಡೋಣ ನೋಡಿರಿ. ಪಲಾವ್ ರೂಮಿಗೆ ಬಂದಿದ್ದೀರಿ. ಇದು ಒಂದು ಹಳೇ ಹೋಟ್ಲಿಗೆ ಎಷ್ಟು ದೊಡ್ಡಬಳ್ಳಾಪುರದಲ್ಲಿ. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳೋರೆ. ಇವಾಗ ಬರೀ ಟೇಸ್ಟ್ ನೋಡೋಣ. ಇದೇ ಆ್ಯಕ್ಚುಲಾಗಿ ಪಲಾವ್ ರೂಮ್. ಇವರೇ ನೋಡಿ ಗೈಸ್ ಓನರು. ಬರೀ ಟೇಸ್ಟ್ ಮಾಡೋಣ ಹೆಂಗಿದೆ ಗೈಸ್. ನೋಡಿರಿ ಪಲಾವ್ನ ಈ ಥರ ಎಲೆಯಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ ಗೈಸ್. ಟೇಸ್ಟು ಓಕೆ ಅಂತ ಹೇಳ್ಬೋದು. ಇದು ನೋಡಿ, ಇದು ಮೊಸರು ಬಜ್ಜಿನೆಲ್ಲ ಈ ಥರ ಪಲಾವ್ ಮೇಳಗಡೆ ಹಾಕ್ಕೊಡ್ತದ. ಬಿಸಿ ತಿನ್ನೋಕ್ಕಾಗಲ್ಲ. ಓಕೆ ಟೇಸ್ಟ್. ಇವನೇ ಕರ್ಕೊಂಬಂದಿರೋ ಗೈಸ್ ನಮ್ಮ ಮನೇಲಿ. ನೋಡಿ ನಮ್ಮ ಹುಡುಗರೆಲ್ಲ ಬಂದವ್ರೆ ಗೈಸ್. ಫುಲ್ಲು ಟೆನ್ಷನ್ ಆಗ್ಬಿಟ್ಟವ್ರೆ. ಯಾಕೆಂದ್ರೆ ಟೈಮ್ ಮಾತ್ರ ಓದ್ತಾನೆ ಐತೆ, ಇನ್ನೂ ಏನೋ ಕೆಲಸಗಳೇ ನಡೀತಲ್ಲ. ಅದಕ್ಕೆ ಎಲ್ಲ ಟೆನ್ಷನ್ ಆಗ್ಬಿಟ್ಟವ್ರೆ. ಇವಾಗ ಇಲ್ಲಿಂದ ಟೀ ಶರ್ಟ್ ಎತ್ಕೊಂಡು ಸೀದಾ ಹೋಗ್ಬೇಕು ಗೈಸ್. ಯಾಕಂದರೆ ಇನ್ನೂ ಡೆಕೋರೇಷನ್ ಮಾಡೋರು ಬಂದವರು. ಸೀದಾ ಅಲ್ಲಕ್ಕೆ ಹೋಗ್ಬೇಕು. ಬರೀ ಟೀ ಶರ್ಟ್ ಎತ್ಕೊಂಡು ಗೈಸ್. ಇವಾಗ ಎಲ್ಲ ಹಾಕ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಓರು ಗಣೇಶನವರು ಒಂದು 2 ಕವರ್ ಎತ್ಕೊಂಡು ಹೋಗೋರೆ ಮುಂದೆ ನೋಡ್ರಿ ಗೈಸ್. ಮಳೆ ಬರೋದ್ರೆ ಎಲ್ಲ ಅಜ್ಜಿ ಆಗ್ತಾ ಇತ್ತು. ಫಸ್ಟ್ ಹೋಗ್ಬಿಟ್ಟು ಇದನ್ನೆಲ್ಲ ಮನೆಗೆ ಹಚ್ಬೇಕು. ಅಂದರೆ ಮನೆಯಿಂದ ಅವ್ರು ಎಲ್ಲರಿಗೂ ಟೀ ಶರ್ಟ್ ಕೊಡ್ಬೇಕು. ಡೆಕೋರೇಷನ್ ಮಾಡೋರು ಬಂದವರು ಅಂತ ಆಲ್ರೆಡಿ. ಈಗ ಮಾತ್ರ ಓದ್ತಾನೆ ಐತೆ ಬರೀ ಬೇಗ ಹೋಗ್ಬೇಕು ಹೊರಡೋಣ. ನೋಡಿ ಗೈಸ್ ಡೆಕೋರೇಷನ್ ಐಟಮ್ ಎಲ್ಲನೂ ಎತ್ಕೊಂತ ಇದ್ದಿದೆ. ಇದೇ ಗೈಸ್ ಮೂರ್ತಿ ಶೆಡ್ಡು. ಸ್ಪಾಂಜೆಲ್ಲ ತಗೊಂತ ಇದ್ದೀವಿ. ಇಲ್ಲಿಂದ ಫ್ಲವರ್ ಇವನ್ನೆಲ್ಲ ಎತ್ಕೊಂಡು ಡೆಕೋರೇಷನ್ ನಮ್ಮ ಗಣೇಶನ ಹತ್ರಕ್ಕೆ ಹೋಗ್ಬೇಕು. ನೋಡ್ರಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಇನ್ನೊಂದೇನೋ ಒಂದು 2-3 ಆ್ಯಂಗಲ್ಗಳು ಎತ್ಕೊಬೇಕಂತೆ. ಇವಾಗ ಇಲ್ಲಿಂದ ಆ್ಯಂಗಲ್ಗಳು ಎತ್ಕೊಬೇಕು ಯಾಕಂದರೆ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡಬೇಕಲ್ಲ, ಅದಕ್ಕೆ ಆ್ಯಂಗಲ್ಗಳು ಎತ್ಕೊಬೇಕು. ಆ್ಯಂಗಲ್ಗಳೆಲ್ಲ ತಗೊಂಡು ಇಲ್ಲಿಂದ ಆ್ಯಂಗಲ್ ಎತ್ಕೊಂಡು ಹೋಗ್ಬೇಕು. ಇನ್ನು ಇಲ್ಲಿಂದ ಹೋಗ್ಬಿಟ್ಟು ಇನ್ನು ಪಟಾಕಿ ತರಕ್ಕೆಲ್ಲ ಹೋಗ್ಬೇಕು. ಇನ್ನು ಬರೀ ಇಲ್ಲಿಂದ ತಗೊಂಡು ಅಲ್ಲಿಂದ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು. ಅಲ್ಲಿಂದ ಪಟಾಕಿ ತಗೋಬೇಕಲ್ಲ. ಇಲ್ಲೇ ನಮ್ಮ ಊರ ಹತ್ರ ಒಂದು ಪ್ಲೇಸ್ ಇದೆ, ಅಲ್ಲೇನೋ ಪಟಾಕಿ ಸಿಗ್ತೈತೆ ಅಂತ ಗೊತ್ತಾಯ್ತು. ಇಲ್ಲಿ ಬಂದಿದ್ದೀರ ಪಟಾಕಿ ತಗೊಳೋದಕ್ಕೆ. ಬರೀ ಹೋಗಿ ಫಸ್ಟ್ ನೋಡೋಣ ಪಟಾಕಿ ಇದ್ದ ಇಲ್ಲ ಏನೋ ಎತ್ತಾಗ್ಬಿಟ್ಟು. ನಾನು ಬರೋಕ್ಕೆ ಓದ್ತಾ ಇದ್ದೀರಿ. ಬರೀ ಹೋಗೋಣ. ನೋಡಿ 3 ಚೀಲ ಪಟಾಕಿ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀರಿ.
ಇನ್ನು ದೊಡ್ಡಬಳ್ಳಾಪುರಿಗೆಲ್ಲ ಹೋಗ್ಬೇಕು. 3 ಚೀಲ ತಗೊಂಡಿದ್ದೀವಿ ಪಟಾಕಿ. ವಯಸ್ಸಿನ ಪಟಾಕಿ ಎತ್ಕೊಂಬಂದು ಇವಾಗ ಮನೆ ಹತ್ರ ಇಕ್ಕಿದ್ರೆ ನೋಡ್ರಿ ಎಲ್ಲ ಪಟಾಕಿ ಇಕ್ಕಿದ್ದೀರಿ ವಯಸ್ಸಿಲ್ಲಿ. ಬರೀ ಡೆಕೋರೇಷನ್ ಮಾಡ್ತಾರೆ ಜಾಕೋಬೇಕು. ಬನ್ನಿ ಗೈಸ್, ಇವಾಗ ಡೆಕೋರೇಷನ್ ಎಲ್ಲ ನಡೀತಾ ಇದೆ. ತೋರಿಸಿದಾಗ ಡೆಕೋರೇಷನ್ ಎಲ್ಲ ಮಾಡ್ತವ್ರೆ. ಇವಾಗ ನಾವು ಏನಂದ್ರೆ ಗಣೇಶನ ಹಾರ ತರಬೇಕು. ಅದಕ್ಕೆ ಹಾರ ತೊಗೊಂಬರೋದಕ್ಕೆ ಇವಾಗ ದೊಡ್ಡಬಳ್ಳಾಪುರಿಗೆ ಹೋಗ್ತಾ ಇದ್ದೀವಿ. ನಾನು ಎಷ್ಟು ಹಾರ ಮತ್ತು ಇದು ಏನಪ್ಪ ಸ್ಪ್ರೇ ಎಲ್ಲ ಬೇಕು ಹೊಡೆಯೋದಕ್ಕೆ. ಅದಕ್ಕೆ ದೊಡ್ಡಬಳ್ಳಾಪುರಿಗೆ ಹೋಗ್ತಾ ಇದ್ದೀನಿ. ನಾನು ಎಷ್ಟು ತಗೊಂಬರೋದಕ್ಕೆ ಬರ್ರಿ ವಾನ್. ಗೈಸ್, ಇವಾಗ ಊಟ ಅಂಗಡಿ ಅಂತ ಬಂದಿದ್ದೀರಿ ನೋಡಿ. ಹೂವು ಡಬಲ್ ಮಾಡಿಸ್ಕೊತ ಇದ್ದಿದ್ದು ಇದನ್ನ. ಇವರೇ ಅಂಗಡಿ ಓನರು. ಇಲ್ಲಿಂದ ಹೂವನ್ನ ಡಬಲ್ ಮಾಡಿಸ್ಕೊಂಡು ಊಟ ಮಾಡಬೇಕು. ಇಲ್ಲಿ ಡಬಲ್ ಮಾಡ್ತಿರಲಿ, ಬರ್ರಿ ಏನೋ ಊಟ ತಿನ್ಕೊಂಬರ. ನೋಡಿ ನಾವು ಬರೋಷ್ಟೊತ್ತಿಗೆ ಇದನ್ನ ಡಬಲ್ ಮಾಡಿ ರೆಡಿ ಮಾಡಿರ್ತಾರೆ. ಅಷ್ಟೊಂದು ನಾವು ಊಟ ಏನೋ ಮಾಡ್ಕೊಂಡ್ಬರ್ತೀರಿ. ಹೂವು ಎಲ್ಲ ತಗೊಂಡಿದ್ದಾಯಿತು. ಇವಾಗ ಆ್ಯಕ್ಚುಲಿ ಸ್ಪ್ರೇ ಬೇಕು. ಅದಕ್ಕೆ ಸ್ಪ್ರೇ ಹುಡ್ಕೊಂಡು ಬಂದಿದ್ದೀರಿ. ನಾ ಸ್ಪ್ರೇ ಇದೆಯಾ? ಹಾಂ, ಬರ್ತಡೇ ಸ್ಪ್ರೇ ಅದಿಲ್ಲ. ಇನ್ನಂತ ಇಲ್ಲಿ ಇದಲ್ಲ. ನೋಡಿ, ಇದು ಹೋಲ್ಸೇಲ್ ಅಂಗಡಿ ಅಂತೆ. ಇಲ್ಲಿ ಸಿಗುತ್ತೆ ಅಂತ ಸ್ವಲ್ಪ ಇಲ್ಲಿ ಇದೆ ಅಂತ ಅಂಗಡಿ. ಅಣ್ಣ, ಇದು ಸ್ಪ್ರೇ ಇದೆಯಾ? ಸ್ಪ್ರೇ ಬರ್ತಡೇ ಸ್ಪ್ರೇ ಎಷ್ಟಣ್ಣ ಬಾಕ್ಸು? ಹಾಂ, ಎಸ್ ಇಲ್ಲಿದೆ ಅಂತೆ. ನೋಡೋಣ ನೀವು ಎಷ್ಟು ಹೇಳ್ತಾರೆ. ಸ್ನೋ ಬಾಕ್ಸ್ ಎಷ್ಟಿದೆ ಒಂದು ಬಾಕ್ಸು? ಓಪನ್ ಮಾಡಿ ಫುಲ್ಲು. 48 ಎಷ್ಟು ಒಂದು? ಅಲ್ಲಲ್ಲ, ಒಂದು ಫುಲ್ ಬಾಕ್ಸ್ ಎಷ್ಟು? 1400. ಪ್ಲಸ್ ನೋಡ್ರಿ, 1000 ರೂಪಾಯಿಗೆ ಸ್ಪ್ರೇ ತಗೊಂತಿದ್ದೀರಿ. ಅನ್ನ ಕಮ್ಮಿ ಮಾಡ್ಬಿಟ್ಟು ಇವಾಗ ನಮಗೆ ಕೊಡ್ತಾರೆ. ಫುಲ್ಲು ಕಮ್ಮಿ ಮಾಡಿಕೊಡ್ತಾರೆ ಗೈಸ್. 1000 ರೂಪಾಯಿಗೆ ಎಷ್ಟು ಬರುತ್ತೆ ಅದಕ್ಕಿಂತ ಒಂದು 2 ಎಕ್ಸ್ಟ್ರಾನೇ ಕೊಡ್ತಾರೆ ಅಂತಿಲ್ಲ ಅವ್ರ ಅನ್ನ. ನೋಡೋಣ ಇರಿ ಎಷ್ಟು ಕೊಡ್ತಾರೆ. ಗೈಸ್ ನೋಡ್ರಿ, ಅನ್ನ 33 ಬರುತ್ತಂತೆ. 35 ಹಾಕಿ ಕೊಡ್ತವ್ರೆ ಗೈಸ್ ನಮಗೆ. ಇನ್ನು ಸ್ಪ್ರೇ ತಗೊಂಡು ಎಲ್ಲ ನಾವು ಊಟ ಮಾಡಬೇಕು. ಅನ್ನ ನೋಡಿ ಹಾಕಿ ಕೊಡ್ತವ್ರೆ. ಇನ್ನು ಸ್ಪ್ರೇ ತಗೊಂಡು ಗೈಸ್ ಟಮ್ಟಿಗಳು ಮತ್ತು ಗೊಂಬೆಗಳೆಲ್ಲ ಒಂದು ರೌಂಡ್ ಆಡಿಸಿದ್ರು. ಮಳೆ ಬಂದ್ಬಿಡ್ತು ಅಶೋಕೆಲ್ಲ ಎತ್ತಿಕ್ಬಿಟ್ರು. ಗೈಸ್ ಎಲ್ಲ ಖಾಲಿ ಗೈಸ್, ಎಲ್ಲ ಖಾಲಿ ಹೊಡಿತೈತೆ. ನಮ್ಮ ಗಣೇಶಂದು ಬ್ಯಾಕ್ಗ್ರೌಂಡ್ ಸಿಂಪಲಾಗೇ ಮಾಡಿಸಿರೋದು. ಯಾಕಂದ್ರೆ ಲೈಟಿಂಗ್ಸ್ ಬಿಡ್ತಿದ್ದು ಎಂಟಡಿ ಗಣೇಶನಲ್ಲ, ಅದಕ್ಕೆ ನೋಡಿ ಈ ಥರ ಡೆಕೋರೇಷನ್ ಮಾಡಿಸ್ತಾ ಇದ್ದೀರಿ. ಇಷ್ಟೇ ಡೆಕೋರೇಷನ್ ಬರೋದು. ಇನ್ನು ಇದಕ್ಕೆ ಲೈಟಿಂಗ್ಸ್ ಎಲ್ಲ ಬರ್ತೈತೆ ನೋಡಿ. ಇದೇ ಥರ ಟಿ ಶರ್ಟ್ ಇಲ್ಲಿ ನಾವು ಮಾಡಿಸಿರೋದು. ಇನ್ನು ನಾನು ಟಿ ಶರ್ಟ್ ಹಾಕೊಂಡು ಇಲ್ಲಿ ಇವಾಗ ಹಾಕೊಬೇಕು. ಟಮ್ಟಿಗಳವರು ಗೊಂಬೆಗಳೆಲ್ಲ ಅಲ್ಲವ್ರೆ. ಗಣೇಶನು ಎತ್ತಿಕ್ಬೇಕು. ಈ ಥರ ಎಲ್ಲ ಹುಡುಗರು ಇದೇ ಥರ ಟಿ ಶರ್ಟ್ ಹಾಕೋದು. ಬರೀ ಗಣೇಶನ ಎತ್ತಿಕ್ಕೋಣ. ಗೈಸ್ ಪೇಪರ್ ಬ್ಲಾಸ್ಟಲ್ಲಿ ಇನ್ನೂ ರೆಡಿ ಮಾಡ್ಕೊಂತವ್ರೆ. ಆ್ಯಕ್ಚುಲಿ ಮಳೆ ಬರ್ತೈತೆ ಗೈಸ್. ನೋಡಿ ಗೈಸ್, ಮಳೆ ಬರ್ತೈತೆ. ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ನೋಡಿ ಗೈಸ್. ಮಳೆ ಬರ್ತೈತೆ ಇವಾಗ ನೋಡಿ. ತೆಗ್ದಿ ನಾನು ಹಾಕಂತಿದ್ದೀನಿ. ನಮ್ಮೂರಾಗಿರೋರ್ನ ಎಲ್ಲಾರ್ನು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಹಾಕೊಂಡು. ನೋಡಿ ಗೈಸ್, ಚಪ್ರಿ
ಎಂಟರ್ಟೈನ್ಮೆಂಟ್ ಮಾಡೋಣ ಇನ್ನೆಲ್ಲ ಇದ್ರಲ್ಲಿ ತೋರಿಸ್ತೀನಿ. ಫಸ್ಟ್ ಮಳೆ ನಿಂತೋಗ್ಲಿ ಆಮೇಲೆ ಇದು ಹಾಕೊಂಡು ಹೋಗೋಣ ಬರೀ. fresh. ಗೈಸ್ ಇವಾಗ ನಾನು ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ, ಫುಲ್ಲು ಬೆವರು. ಅದಕ್ಕೆ ಇವಾಗ ನನ್ನಿದನ್ನ ಭರತನ ಕೊಟ್ಟಿದ್ದೀನಿ. ನೋಡಿ ಗೈಸ್ ಹೆಂಗೆ ಕಾಣಿಸ್ತವನೆ. ಇವಾಗ ಭರತನ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಎಲ್ಲರೂ. ನೋಡಿ ಗೈಸ್ ಭರತನ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಸೊ ಬರ್ರಿ ಇವಾಗ ಹೋಗ್ಬಿಟ್ಟು ಇದು ಮಾಡೋಣ ಬರ್ರಿ ಗೈಸ್. ನೋಡಿ ಫುಲ್ಲು ಪಟಾಕಿಗಳು ಹೊಡಿತಾರೆ ಪೊಲೀಸವ್ರು. ನೋಡಿ ಗೈಸ್ ಇಲ್ಲೇ ನಮ್ಮ ಹಿಂದೆನೇ ಅವರೇ ಪೊಲೀಸ್, ಇಲ್ಲೇ ಅವರೇ. ಪಟಾಕಿ ಹೊಡೆಯಂಗಿಲ್ಲ ಆ್ಯಕ್ಚುಲಿ, ಅಂದರೂ ನಾವು ಹೊಡಿತಾ ಇದ್ದೀರಿ. ಬರ್ರಿ ಇವ್ರು ನೋಡಿ ಪೂಜಾರಪ್ಪ ಇಲ್ಲೋಡಪ್ಪ. ಏ ಪೂಜಾರಪ್ಪ ಇಲ್ಲೋಡ, ಇಲ್ಲೋಡ್ರ ಇಲ್ಲ. ಬರ್ರಿ ಹೋಗ್ಬಿಟ್ಟು ನಮ್ಮೇಲೆ ನಾನು ಕ್ಯಾನ್ಸಲ್. ಗೈಸ್ ಎಲ್ಲ ಫುಲ್ಲು ಟೇರಾಗ್ಬಿಟ್ಟಿದ್ದೀರಿ. ನಾನು ವಾಯ್ಸ್ ನಿಮಗೆ ಕೇಳಿಸ್ತಿರ್ಬೋದು. ಫುಲ್ಲು ವಾಯ್ಸ್ ಎಲ್ಲ ಹೊರಟೋಗ್ಬಿಟ್ಟಿದೆ. ಕುಡ್ದು ವಾಯ್ಸ್ ಹೊರಟೋಗದೆ. ಕುಡ್ದು ಎಲ್ಲ ಡ್ಯಾನ್ಸ್ ಆಡಿ ನೋಡಿ ಇವರೆಲ್ಲ ಪಟಾಕಿ ಹೊಡಿತಾರೆ.
ತುಂಬ ಬೇಜಾರಾಗ್ತೈತೆ. ನನ್ನ ವಾಯ್ಸೆಲ್ಲ ಹೊರಟೋಗ್ಬಿಟ್ಟೈತೆ. ಒಂದು ಏನು ಮಾಡೋಕ್ಕಾಗಲ್ಲ. ಪೊಲೀಸ್ ಅವ್ರ ಪರ್ಮಿಷನ್ ಮುಗೀತು. ಪೊಲೀಸ್ ಅವ್ರು ಕೂಡ ಇಷ್ಟೊತ್ತು ನಮಗೆ ಸಹಕರಿಸವ್ರೆ. ಅವ್ರಿಗೂ ಒಂದು ಮರ್ಯಾದೆ ಕೊಟ್ಟು ನೋಡಿ ಗೈಸ್. ನಮ್ಮ ಪೂಜಾರಿನೂ ಕೂಡ ತುಂಬ ಹಾರ್ಡ್ ಎಫೆಕ್ಟು. ಇವನು ಮತ್ತು ಇವನು ತುಂಬ ಕಷ್ಟ ಬಿದ್ದು ಗಣೇಶನ್ ಮೇಂಟೈನ್ ಮಾಡೋರೆ. ಇಡೋ ಹುಡುಗರೆಲ್ಲನೂ ಕೂಡ ಗೈಸ್ ಈ ವರ್ಷ ಅದ್ದೂರಿ ಹೆಂಗೆ ಮಾಡಿದ್ದೀರಿ, ನೆಕ್ಸ್ಟ್ ವರ್ಷ ಇನ್ನೂ ಅದ್ದೂರಿ ಹೆಂಗೆ ಮಾಡ್ತೀರಿ ಒಂದು ಬೇಜಾರಾಗ್ತದೆ. ನಮ್ಮ ಗಣೇಶನ್ನ ಬಿಡೋಕೆ ಹೋಗ್ತಾ ಇದ್ದೀರಿ ನೋಡಿ. ಇವರೆಲ್ಲ ಗಾಡಿಯಲ್ಲಿ ಬರ್ತಾರಂತೆ. ಇವರೆಲ್ಲನೂ ಬರೋಣ ಗೈಸ್. ಇವರೆಲ್ಲ ಗಾಡಿಯಲ್ಲಿ ಬರ್ತಾರೆ ನೋಡಿ ಗೈಸ್. ಎಲ್ಲರೂ ಕೂಡ ಗಾಡಿಯಲ್ಲಿ ಬರ್ತಾರೆ ಗೈಸ್. ಫೈನಲಿ ನಮ್ಮ ಗಣೇಶನ ಬಿಡೋಕೆ ಬಂದಿದ್ದೀರಿ ಗೈಸ್. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಬಟ್ ಏನು ಮಾಡೋಕ್ಕಾಗ್ತಿಲ್ಲ ನೋಡಿ. ಇವರೆಲ್ಲ ರೆಡಿ ಆಗೋಣ ಗೈಸ್ ಗಣೇಶನ್ ಬಿಡೋದಕ್ಕೆ. ಬೇಜಾರಾಗ್ತೈತಾ ಖುಷಿ ಆಗ್ತೈತಾ ವಿಕೆ? ಹೆಂಗ ಅನಿಸ್ತೈತಾ? ಬೇಜಾರಾಗ್ತಾ ಇಲ್ಲ ನಿನ್ಗೆ? ಗೈಸ್ ಗಣೇಶನ್ ಬಿಡ್ತಾ ಇದ್ದೀರಿ ಇವಾಗ. ಇಲ್ಲಿಂದ ಇಲ್ಲಿ ಗಣೇಶನ್ ಪೂಜೆ ಮಾಡ್ಬಿಟ್ಟು ನೋಡಿ ಅದ್ರೊಳಗಡೆ ಏನು ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಅಲ್ಲಿ ನೀರೈತೆ, ಅದ್ರ ಬಿಡಬೇಕು. ಎಷ್ಟು ಪೂಜೆ ಮಾಡೋಣ ನಿಖಿಲ. ಗೈಸ್ ಇಷ್ಟೊತ್ತು ನಮ್ಮ ಗಣೇಶನ್ ಬಿಡೋದು ಮತ್ತು ನಮ್ಮ ಸೆಲೆಬ್ರೇಷನ್ ಎಲ್ಲ ನೋಡಿದ್ದೀರ ಅನ್ಕೊತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದ್ರು ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್. ಖತಮ್, ಬಾಯ್ ಬಾಯ್, ಟಾಟಾ.